ಓಕೆ. ಧರ್ಮಸ್ಥಳ ಹೋಗಿದ್ದೀರಾ ಮೇಡಮ್? ಹೋಗಿದ್ದೀನಿ. ಅಲ್ಲಿದ್ದು ಭಕ್ತಿ ಬಗ್ಗೆ ಆ ದೇವ್ರ ಬಗ್ಗೆ ಏನು ಒಪಿನಿಯನ್ ಇದೆ ಅಂತ? ಯಾವಾಗ ಹೋಗಿದ್ರಿ? ನಾನು ಹೋಗಿ ಒಂದು ವರ್ಷದ ಮೇಲೆ ಆಗೋಯ್ತಾನ. ಒಂದು ವರ್ಷ ಆಯ್ತಾ? ಓಕೆ ಓಕೆ. ಅಲ್ಲಿ ದೇವ್ರ ಬಗ್ಗೆ ಯಾವ ಥರ ಭಕ್ತಿ ಇದೆ ಅಂತ? ಏನೋ ಒಂದು ನಂಬಿಕೆ ಮೇಲೆ ಹೋಗ್ತೀವಿ, ಅದ್ರ ಬಗ್ಗೆ ಹೇಳೋದು ಹೋದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ ಇದು ಮಾಡ್ಕೊಂಡು ನಮ್ಮ ನಂಬಿಕೆ ಮೇಲೆ ನಾವು ಹೋಗ್ತೀವಿ. ಓಕೆ. ಇತ್ತೀಚೆಗೆ ಕೆಲವೊಂದು ಇನ್ಸಿಡೆಂಟ್ಗಳೆಲ್ಲ ನಡೀತಲ್ಲಿ ಆಯಿತಾ, ಷಡ್ಯಂತ್ರ ಮಾಡಿ ಧರ್ಮಸ್ಥಳದ ಬಗ್ಗೆ ಏನೇನೋ ಮಾತಾಡಿದ್ರು, ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ನನಗೆ ಅದ್ರ ಬಗ್ಗೆ ಏನೂ ಅಷ್ಟಿದೆಲ್ಲ ಯಾಕಂದರೆ ಅದ್ರ ಬಗ್ಗೆ ಪ್ರೂಫು ಇಲ್ಲ, ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಏನೂ ಇದಾಗ್ತಾ ಇಲ್ಲ. ಸ್ವಲ್ಪ ಇದು ಮಾಡಬೇಕಾಗಿತ್ತು ಅನಿಸುತ್ತೆ. ಅಂದರೆ ಸುಜಾತಾ ಭಟ್ ಅನ್ನೋರು ಬಂದು ನನಗೆ ಮಗಳಿದ್ದಾಳೆ ಅಂತ ಫಸ್ಟ್ ಹೇಳಿದರು, ಆಮೇಲೆ ಅವರೇ ಹೇಳಿದ್ರು ನನಗೆ ಮಗಳಿರಲಿಲ್ಲ, ನಾನು ಯಾರೇ ಹೇಳ್ಕೊಟ್ಟು ಮಾಡಿಸಿದ್ದು ಅಂದರು. ಈ ಥರ ಒಂದು ದೇವಸ್ಥಾನಗಳ ಮೇಲೆ, ನಂಬಿಕೆ ಇಟ್ಟಿರೋ ದೇವಸ್ಥಾನಗಳ ಮೇಲೆ ಟಾರ್ಗೆಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಸರಿ ಬರಲ್ಲ ಅಣ್ಣ, ಏಕೆಂದರೆ ಅದು ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ದೇವಸ್ಥಾನಕ್ಕೆ ಬರೋರು ಬಂದ್ಬಿಟ್ಟು ಫುಲ್ಲು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಬರ್ತಾರೆ ಬಿಟ್ಟರೆ, ಅದರಿಂದ ಅವು ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಇರುತ್ತೆ, ಸ್ವಲ್ಪ ಬಡವ್ರಿಗೂ ಇದು ಮಾಡಿಕೊಡ್ತಾರೆ. ಏನೋ ಒಂದು ಸ್ವಲ್ಪ ಅದ್ರ ಬಗ್ಗೆ ಕೆಡಿಸ್ಬೇಕಂತನೂ ಇರ್ತಾರೆ. ದೇವಸ್ಥಾನ ಮೇಲೆ ಅಷ್ಟೊಂದು ಇದು ಮಾಡಬಾರ್ದು. ಈ ಬುರುಡೆ ಗ್ಯಾಂಗ್ ಅನ್ನೋರು ಬಂದರು, ಸಾಕಷ್ಟು ಹೆಣಗಳು ಮುಚ್ಚಾಕಿದ್ದೀವಿ ಅಂತ ಹೇಳಿದ್ರು ಧರ್ಮಸ್ಥಳದಲ್ಲಿ, ಏನು ಪ್ರೂಫ್ ಸಿಗಲಿಲ್ಲ. ಸುಳ್ಳು ಅನ್ಸುತ್ತಲ್ಲ ಅದೆಲ್ಲ. ನಿಮಗೆ ಅವ್ರ ಮೇಲೆ ಏನು ಒಪಿನಿಯನ್ ಬರುತ್ತೆ ಅಂತ? ಏನು ಅವರು ಇದಕ್ಕೋಸ್ಕರ ಅವ್ರೇನೋ ಇದು ಮಾಡ್ತಾ ಇರ್ಬೋದು ಅನಿಸುತ್ತೆ ನನಗೆ. ಅವರು ಏನೋ ಅಂದ್ಕೊಂಡು ಇದು ಮಾಡ್ಕೊಂಡು, ಇಲ್ಲಾಂದರೆ ಅದನ್ನು ಕೆಡಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ ದೇವಸ್ಥಾನ ಕಡೆಯಿಂದ, ಎಲ್ಲ ಕೆಡಿಸಿ ಎಲ್ಲ ಇದು ಮಾಡಬೇಕು ಅಂತ ಇರ್ತಾರೆ ಅಷ್ಟೇ. ನನಗೆ ಅಷ್ಟು ಇದ್ದೇ ಇಲ್ಲ. ಒಬ್ಬರು ಸಾಕಷ್ಟು ಭಕ್ತಿ ಇರೋರು ಆಯಿತಾ, ಸೊ ಎಷ್ಟೋ ಜನ ದೇವಸ್ಥಾನಗಳಿಗೆ ಹೋಗ್ತಾರೆ, ಹಿಂದೂ ದೇವಾಲಯಗಳನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಅದು ಅವ್ರವ್ರ ಅನಿಸಿಕೆ. ಅಂದರೆ ಹಿಂದೂ ಕಲೆಯಲ್ಲಿ ಜಾಸ್ತಿ ನಂಬಿಕೆ ಬಂದ್ಬಿಟ್ಟು ದೇವ್ರ ಮೇಲೆ ಇಟ್ಕೊಳ್ಳೋದು. ಮನುಷ್ಯರಿಗಿಂತ ನಂಬಿಕೆ ಬರೋದೇ ದೇವ್ರಗಳ ಮೇಲೆ. ಏನಂದರೆ ನಮ್ಮವ್ರನ್ನೇ ನಾವು ನಂಬೋಕ್ಕಾಗಲ್ಲ, ನಾವು ನಂಬಿಕೆ ಇಡೋದೇ ದೇವ್ರ ಮೇಲೆ. ಅದರಿಂದ ಅವ್ರುಗಳ್ಗೆ ಏನೋ ಒಂದು ಹಿಂದೂಗಳನ್ನ ಬೆಳಿಬಾರ್ದು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೋ ಏನೋ ಅನಿಸುತ್ತೆ ನನಗೆ.